ಕಡೆ ನೋಡ್ರಿ ಇಂದ್ರನ ಕಾಣದಾನಲ್ಲ ಇದೇ ಪೊಲೀಸ್ ನನಗೆ ಇವಾಗ 200 ರೂಪಾಯಿ ಆಗಿದೆ. ಪೊಲೀಸ್ ನಾನು ಯಾವಾಗ ಬ್ಲಾಗ್ ಮಾಡ್ತೀನೋ ಅವಾಗ ಹಿಡಿತಾರೋ ಏನು. ಹಾಯ್ ಹಲೋ ನಮಸ್ಕಾರ ಗುರು, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಸಿ ವಿ ಬ್ಲಾಗ್ಸ್. ಇವತ್ತಿನ ಸಮಾಚಾರ ಏನಪ್ಪ ಅಂದರೆ, ನಾನು ಇವಾಗ ಗಾಡಿ ಎತ್ಕೊಂಡು ಸೀದಾ ಹೊಡ್ತಿದ್ದೆ ಗುರು ಲೋಡಿನ ಕಡೆಗೆ. ಅದಕ್ಕೆ ಇವತ್ತು ಲಾಂಗ್ ಬ್ಲಾಗ್ ವೀಡಿಯೋ ಮಾಡೋಣ ಅನಿಸ್ತು, ಅದಕ್ಕೆ ಲಾಂಗ್ ಬ್ಲಾಗ್ ವೀಡಿಯೋ ಮಾಡೋಕೊಂತೀನಿ. ಬನ್ನಿ ಗಾಸ್, ನಾನು ಯಾವ ರೀತಿ ಲೋಡ್ ಮಾಡ್ತೀನಿ ಅಂತೇಳಿ ನಿಮಗೆಲ್ಲ ತೋರಿಸ್ತೀನಿ. ಬನ್ನಿ ಇವಾಗ ಸೀದಾ ಇಲ್ಲಿಂದ ಹೋಗೋಣ ಹೊಸಪೇಟೆಗೆ, ಅಲ್ಲಿ ಹೋಗಿಂದ ನಿಮಗೆ ಸಿಗ್ತೀನಂತೆ. ಗಾಯ್ಸ್, ಇವಾಗ ತಾನೇ ನಾವು ಎಂಟರ್ ಆಗಿದ್ದೀವಿ ಇವಾಗ ಹೊಸಪೇಟೆ ಸಿಟಿ ಒಳಗಡೆ. ಅಂದರೆ ಇದು ಚೆಕ್ ಪೋಸ್ಟ್ನಾಗ ಇವಾಗ ಎಂಟ್ರಿ ಆಗಿದ್ದೀವಿ. ಇವಾಗ ಸೀದಾ ಲೋಡಿಂಗ್ ಪಾಯಿಂಟಿನ ಹತ್ರ ಹೋಗಬೇಕು. ಲೋಡಿಂಗ್ ಪಾಯಿಂಟಿನ ಹತ್ರ ಹೋಗಿ ಇವಾಗ ನಾನು ಯಾವ ರೀತಿ ಲೋಡ್ ಮಾಡ್ತೀನಿ ಅಂತೇಳಿ ನಿಮ್ಗೆ ಹೇಳ್ತೀನಿ. ನನ್ನ ಲೋಡಿಂಗ್ ಬಂದುಬಿಟ್ಟು ಒಂದೇ ಹತ್ರ ಅಂತೂ ಇರೋದಿಲ್ಲ, ಅಂಗಡಿ ಐಟಮ್ ಪಾರ್ಸಲ್, ನಮ್ಮದು ಪಾರ್ಸಲ್ ಅಲ್ಲ. ಹಂಗಾಗಿ ಒಂದೊಂದು ಅಂಗಡಿ ಹೋಗಿ ಒಂದೊಂದು ಅಂಗಡಿಯಲ್ಲಿ 4 ಐಟಮು 3 ಐಟಮು ಹಾಗೆ ರೆಡಿ ಮಾಡಿ ಇಟ್ಟಿರ್ತಾರೆ. ರೆಡಿ ಮಾಡಿದ್ಮೇಲೆ ನಮಗೆ ಕಾಲ್ ಮಾಡ್ತಾರೆ, ನಾವು ಅಲ್ಲಿ ಹೋಗಿ ಹಂಗೆ ಹಾಕ್ಕೊಂಬಿಡ್ಬೇಕು. ಆಮೇಲೆ ಅಲ್ಲಿಂದ ಹೋಗ್ಬೇಕು. ಇವಾಗ ಎಂಟ್ರೆನ್ಸ್ ಇದ್ದೀನಿ, ಅಲ್ಲಿ ಸೀದಾ ಇವಾಗ ಫಸ್ಟ್ ಎಲ್ಲಿಗೆ ಹೋಗ್ಬೇಕಪ್ಪ ಅಂದರೆ ಕೋಲ್ಪೇಟೆ ಒಳಗೆ ಹೋಗ್ಬೇಕು. ಇವಾಗ ಸೀದಾ ಬಂದು ಲೋಡಿಂಗ್ ಪಾಯಿಂಟಿನ ಹತ್ರ ಇಲ್ಲಿ ಲೋಡ್ ಮಾಡೋಕೊಂತೀನಿ. ಇಲ್ಲಿ ಒಂದು ಸ್ವಲ್ಪ ಐಟಮ್ ಇದೆ, ಇವೆಲ್ಲ ಹಾಕ್ಕೊಂಡು ಇವು ಮತ್ತೆ ಸೀದಾ ಇಲ್ಲಿಂದ ಬೇರೆ ಕಡೆಗೆ ಹೊರಡಬೇಕು. ಶಿವಮೊಗ್ಗ ಪೊಲೀಸ್ ನಾನು ಯಾವಾಗ ಬ್ಲಾಗ್ ಮಾಡ್ತೀನೋ ಅವಾಗ ಹಿಡಿತಾರೋ ಏನು. ಹೆಂಗೆ ಅದು ಯಾವ್ದಾರು ಇವಾಗ ತೋರಿಸ್ತೀನಿ ನೋಡ್ರಿ ಮಿರರ್ನಾಗ. ನಾನು ನೀವು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಆದರೆ ಇವಾಗ ಹಿಡಿದಾರ. ಫೋನ್ ಯೂಸ್ ಮಾಡ್ತಿದ್ದಕ್ಕೆ ದಂಡ ಹಾಕ್ಬಿಡ್ತಾವ್ರು 200 ರೂಪಾಯಿ. ಉಣ್ಲಿಲ್ಲ ತಿನ್ನಲಿಲ್ಲ ಸುಮ್ಮನೆ. ಈ ಕಡೆ ನೋಡ್ರಿ ಮಿರರ್ನಾಗ ಕಾಣದಾನಲ್ಲ ಇದೇ ಪೊಲೀಸ್ ನನಗೆ ಇವಾಗ 200 ರೂಪಾಯಿ ಆಗಿದೆ. ಇವಾಗ ಸುಮ್ಮನೆ ಬಿಲ್ ಹರ್ಸ್ಕೊಂಡು ಹೋಗ್ತಿದ್ದೀನಿ ನೋಡ್ರಿ. ಏನು ಏನೋ ಬೆಳಗ್ಗೆ ಈಗ ಆಗ್ಬಿಟ್ರೆ ತಲೆನೇ ಆಪ್ ಆಗ್ಬಿಡ್ತೈತೆ. ಇವಾಗ ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ 200 ರೂಪಾಯಿ ಹರ್ಸ್ಕೊಂಡಿನಿ. ಇವಾಗ ಹರ್ಸ್ಕೊಂಡಿರೋ ತಿಂಡಿಗೆ ಗಿನ್ವೆ ಎಲ್ಲ ನುಗ್ಬೇಕು ಸುಮ್ಮನೆ. ಇವಾಗ ಯಾರನ್ನ ಬಂದು ಕೇಳಿದ್ರೆ ಅಲ್ಲೇ $1,000 ಅಂತೇಳಿ ಸುಮ್ಮನೆ ನುಗ್ಗಿಸ್ಬೇಕು ಅಷ್ಟೇ. ಇವತ್ತು ಫುಲ್ಲು ಫ್ರೀ 200 ರೂಪಾಯಿ ಕಟ್ಟಿದ್ದೀನಿ. ಗೈಸ್, ಫೈನಲ್ ಆಗಿ ಗಾಡಿ ಅಂತೂ ಲೋಡ್ ಆಯಿತು ಗುರು. ಇವಾಗ 3/4% ಆಗಿದೆ, ಇನ್ನೊಂದು 10 ಬಾಕ್ಸ್ ಅದಾವೆ. ಇವಾಗ ಅಲ್ಲಿ ಹೋಗಿ ಎಲ್ಲ ಚಪ್ಪಲಿ ಬಾಕ್ಸ್ ನಮ್ದು ಇನ್ನೊಂದು ಗಾಡಿಯಲ್ಲಿ ಹಾಕಬೇಕು. ಇನ್ನೊಂದು ಗಾಡಿಯಲ್ಲೆಲ್ಲ ಎಕ್ಸ್ಚೇಂಜ್ ಮಾಡಿ ಇನ್ನೊಂದು 20 ಬಾಕ್ಸ್ ಅದಾವೆ, ಅವೆಲ್ಲ ಹಾಕ್ಕೊಂಡು ಮತ್ತೆ ಇವಾಗ ಅಲ್ಲಿಂದ ಸೀದಾ ಹೊರಡಬೇಕು. ಬನ್ನಿ, ಪೂರ್ತಿ ಲೋಡ್ ಕಂಪ್ಲೀಟ್ ಆಗಿಂದ ನಿಮಗೆ ಸಿಗ್ತೀನಂತೆ. ಫೈನಲ್ ಆಗಿ ಲೋಡ್ ಕೂಡ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಊಟ ಮಾಡ್ಕೊಂಡು ಇಲ್ಲಿಂದ ಸೀದಾ ಹೊರಡೋದೆ. ಇವತ್ತು 2 ಪಾಯಿಂಟ್ ಇದೆ, ಹಂಸಾರ್ಗೆ ಹೋಗ್ಬೇಕು, ಹಂಸಾಗರ ಮತ್ತು ಹಡಗಲಿ 2 ಪಾಯಿಂಟಿಗೆ ಹೋಗ್ಬೇಕು. ಬನ್ನಿ, ಇಲ್ಲಿಂದ ನಿಮಗೆ ಊಟ ಮಾಡ್ಕೊಂಡು ಸಿಗ್ತೀನಂತ ನಾನು. ಲೋಡಿನ ಎಲ್ಲ ಕಂಪ್ಲೀಟ್ ಆಗಿದೆ. ಗೈಸ್, ಫೈನಲ್ ಆಗಿ ನಮ್ಮ ಪಯಣ ಹಡಗಲಿ ಕಡೆಗೆ ಅಲ್ಲ ಹಂಸಾಗರದ ಕಡೆಗೆ ಅಂತೇಳಿ ನಾವು ಇವಾಗ ಹೊರಟಿದ್ದೀವಿ. ಬನ್ನಿ ಇವಾಗ ಸೀದಾ ಹೋಗೋಣ ಹಂಸಾರಿಗೆ. ಇದು ನೋಡಿ, ಇವಾಗ ನೋಡಿದ್ರೆ ಕಬ್ಬಿನ ಸೀಸನ್ ಸ್ಟಾರ್ಟ್ ಆಗಿದೆಯಲ್ಲ, ಬರೀ ದಾರಿಯಲ್ಲೆಲ್ಲ ಬರೀ ಕಬ್ಬಿನ ಗಾಡಿಗಳೇ. ಕಬ್ಬಿನ ಸೀಸನ್ ಸ್ಟಾರ್ಟ್ ಆಗಿದೆಯಲ್ಲ, ಅದಕ್ಕೆ ಬರೀ ಕಬ್ಬಿನ ಲಾರಿಗಳೇ. ಬನ್ನಿ ಇವಾಗ ಸೀದಾ ಇಲ್ಲಿಂದ ಹೋಗೋಣ. ಹೋಗಿ ಹಂಸಾರದಲ್ಲಿ ಒಂದು ಸ್ವಲ್ಪ ವಯಸ್ಸದಲ್ಲಿ ಅಲ್ಲೇ ನಿಮಗೆ ಸಿಗ್ತೀನಂತೆ. ಅಲ್ಲಿವರೆಗೂ ಬ್ಲಾಗ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಬನ್ನಿ. ಗುರು, ನಮ್ದು ಇನ್ನೊಂದು ಗಾಡೀಸ್ ಕೂಡ ಸಿಕ್ತು, ನಮ್ಮ ಅವ್ರದ್ದು. ಇಲ್ಲೇ ಹೋಗ್ತಿದ್ದಾರೆ, ಅವರು ಕೂಡ ಹಡಗ್ಲಿಗೆ ಹೊಂಟಿದ್ದಾರೆ. ಅವ್ರದ್ದು ಡೈರೆಕ್ಟ್ ಹಡಗ್ಲಿ. ನಂದು ಹಂಸಾರಿಗೆ ಹೋಗಿ ಅರ್ಧ ಹಂಸಾಗರ ಅರ್ಧ ಹಡಗ್ಲಿ ಇದೆ. ಇವಾಗ ಇವ್ರು ಬೊಮ್ಮನಳ್ಳಿ ಜೊತೆಗೆ ಬರ್ತಾರೆ. ಇವಾಗ ಬೊಮ್ಮನಳ್ಳಿಯಿಂದ ಇವರಿಗೆ ಸಣ್ಣಮ್ಮರಿಗೆ ಮೇಲೆ ಹೋಗ್ತಾರೆ. ನಾನು ಈಗ ಹಂಸಾಗರದ ಹೋಗ್ತೀನಿ. ಎರಡು ದಾರಿ ಮಾತ್ರ ಒಂಚೂರು ಸರಿ ಇಲ್ಲ ಗುರು, ಎಲ್ಲ ರೋಡ್ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಈ ಗಾಡಿಗಳಿಗೆ ರೋಡ್ ಕಿತ್ತೋದಕ್ಕೆ ಗಾಡಿಗಳು ಮಾತ್ರ ಬರೀ ರಿಪೇರಿ ಮಾಡಿಸಿ ಸಾಕು, ಯಾವ ರೇಂಜಿಗೆ ಆಗ್ಬಿಟ್ಟಿದೆ. ಈ ರೋಡ್ಗಳು ಯಾವಾಗ ರಿಪೇರಿ ಮಾಡಿಸ್ತಾರೋ ಏನೋ ಒಂದು ಗೊತ್ತಿಲ್ಲ. ಬನ್ನಿ ನಿಮಗೆ ಸೀದಾ ಹೋಗ್ತೀನಿ, ಹಂಸಾರದಲ್ಲಿ ಹೋಗಿ ಸಿಗ್ತೀನಂತೆ. ಬನ್ನಿ ಹೋಗೋಣ. ಇವತ್ತು ಫೈನಲ್ ಆಗಿ ಇಲ್ಲೊಂದು ಸ್ವಲ್ಪ ಮಾಲಿತ್ತು, ಎಲ್ಲ ಇಳಿಸಿದೆ. ಚಪ್ಪಲಿ ಬಾಕ್ಸ್ ಅಷ್ಟೇ ಇಳಿಸೋದಿದ್ದು, ಇಲ್ಲೆಲ್ಲ ಇಳಿಸೋದು ಮುಗಿದ್ದು. ಇವಾಗ ಇಲ್ಲಿಂದ ಸೀದಾ ಹಡಗಲಿ ಹೋಗಿ ಅಲ್ಲೆಲ್ಲ ಮಾಲ್ ಅನ್ಲೋಡ್ ಮಾಡಿಂದೆ ನಿಮಗೆ ಸಿಗ್ತೀನಂತೆ. ಬನ್ನಿ ಹೋಗಿ ಹಡಗ್ಲಾಗ ಸ್ವಲ್ಪ ಅನ್ಲೋಡ್ ಮಾಡಿ ಸಿಗ್ತೀನಿ ನಿಮಗೆ. ಫೈನಲ್ ಆಗಿ ಸ್ಪಾಟಿಗೆ ಅಂದ್ರೆ ಬಂದ್ವಿ ಹಡಗ್ಲಿಗೆ.
ಇವಾಗ ಇಲ್ಲಿ ಗಾಡಿನೆಲ್ಲ ಅನ್ಲೋಡ್ ಮಾಡ್ಬೇಕು. ಬನ್ನಿ ಗೈಸ್, ಫೈನಲ್ ಆಗಿ ಮುಕ್ಕಾಲು ಗಾಡಿ ಅಂತೂ ಅನ್ಲೋಡ್ ಆಯ್ತು. ಇನ್ನೊಂದು ಸ್ವಲ್ಪ ಅನ್ಲೋಡ್ ಮಾಡೋದಿದೆ, ಅದೆಲ್ಲ ಅನ್ಲೋಡ್ ಮಾಡಿ ಹೋಗ್ಬೇಕಷ್ಟೇ. ಗೈಸ್ ಫೈನಲ್ ಆಗಿ ಗಾಡಿ ಕೂಡ ಎಲ್ಲ ಖಾಲಿ ಆಯಿತು. ಇವಾಗ ನಾನು ಸೀದಾ ಬಂದೆ ಗುರು ಊರ ಕಡೆಗೆ. ಇವತ್ತಿನ ಬ್ಲಾಗ್ ಇಷ್ಟ ಗುರು, ಮತ್ತೆ ಸಿಗೋಣ ಅಂತ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಬ್ಲಾಗ್ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.